ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀನಾದೇನ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಎಲ್ಲ ಕಡೆ ಶೇರ್ ಮಾಡಿಬಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಸಂಚಿಕೆ ಶುರುವಿನಲ್ಲಿ ವಸು ಮತ್ತು ವೇದ ಇಬ್ಬರು ಕೂಡ ರಂಗನಾಥ್ ಮಾವನಿಗೆ ಫೋನ್ ಮಾಡೋದು ಹೇಗೆ, ಅವ್ರನ್ನ ಕರೆಸೋದು ಹೇಗೆ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ಏನು ವೇದ ಹೇಳ್ತಾ ಇದೆಯಾ, ಅತ್ತೆ ಜೊತೆಗೆ ನೀನು ಮಾತಿಗೆ ಹೇಳ್ತಾ ಇದೆಯಾ ಅಂತ ಅಂದ್ಕೊಂಡಿದ್ದೆ, ನೀನು ಇದನ್ನು ಸೀರಿಯಸ್ ಆಗಿ ತೊಗೊಂಡಿದ್ಯಾ, ಅವ್ರನ್ನ ಮನೆ ಕರೆಸ್ಬೇಕು ಅಂತ ಅಂದ್ಕೊಂಡಿದ್ಯಾ, ಅದು ಸಾಧ್ಯ ಇಲ್ಲ. ನಾವು ತುಂಬಾ ಪ್ರಯತ್ನ ಪಟ್ಟಿದ್ದೀವಿ, ಆದರೆ ಅವರು ಮನೆಗೆ ಬರೋದಿಲ್ಲ. ಈ ಕಡೆ ಮೇಷ್ಟ್ರು ಕೂಡ, ನಮ್ಮ ಮಾವನು ಕೂಡ ಅವ್ರನ್ನ ಮಾತಾಡ್ಸೋದಿಲ್ಲ. ಅವರು ಮಾತನ್ನು ಬಿಟ್ಟು ತುಂಬ ವರ್ಷ ಆಗಿದೆ. ನೀನು ಇಲ್ಲಿನ ಓಡಿಸೋದಕ್ಕೆ ಸರ್ಪನ ಮನೆಗೆ ಬಿಟ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದೆಯಾ ವೇದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲ ಅಕ್ಕ, ಅದು ಏನಾದರೂ ಆಗಲಿ, ನಾನು ಅವ್ರನ್ನ ಕರೆಸಲೇಬೇಕು, ಅವರು ಮನೆಗೆ ಬರಬೇಕು. ಬಂದರೆ ತುಂಬ ಚೆನ್ನಾಗಿರುತ್ತಕ್ಕ, ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಾಗೋದಿಲ್ಲ. ಮನೆಗೆ ಬಂದರೆ ಪೂಜೆನೂ ಸಹ ಚೆನ್ನಾಗಾಗುತ್ತೆ, ಅವರು ಒಂದಾದ್ವಿ ಅನ್ನೋ ಒಂದು ಖುಷಿನೂ ಸಹ ಇರುತ್ತೆ. ಅವರಿಬ್ಬರೂ ಕೂಡ ಒಂದು ಮಾಡೋದು ನಮ್ಮ ಕರ್ತವ್ಯ ಅಂತ ಹೇಳಿ ವೇದ ಹೇಳ್ತಾ ಇದ್ದಾಳೆ. ನಿನಗೆ ನಾನು ಹೇಳೋದಕ್ಕಾಗೋದಿಲ್ಲ, ನೀನು ಹಿಡ್ದ ಆಟನ ಬಿಡೋದಿಲ್ಲ ಅಂತೀಯ, ಆದರೆ ಇದು ಯಾವ ರೀತಿ ಸಾಧ್ಯ ಆಗುತ್ತೆ ಅಂತ ಹೇಳಿ ಕೇಳಿದಾಗ, ಹೌದು ಅವ್ರ ನಂಬರು ಯಾರ ಹತ್ರ ಇದೆ, ನಿಮ್ಮ ಹತ್ರ ಇದೆಯಾ ಅಂತ ಹೇಳಿ ಕೇಳ್ತಾಳೆ. ಇಲ್ಲ, ನನ್ನ ಹತ್ರ ಅವ್ರ ನಂಬರ್ ಇಲ್ಲ ಅಂತ ವಸು ಹೇಳಿದಾಗ, ಹಾಗಿದ್ರೆ ವೆಂಕಿ ಹಾಗೆ ವಿಷ್ಣು ಭವನ ಹತ್ರ ಇರ್ಬೋದಾ ಅಂತ ಹೇಳಿ ಕೇಳ್ತಾಳೆ. ಇಲ್ಲ ಅನಿಸುತ್ತೆ, ಅವರು ಕೂಡ ಅವ್ರ ನಂಬರ್ನ ಹಿಡ್ಕೊಂಡಿಲ್ಲ ಅಂತ ಹೇಳಿ ವಸು ಹೇಳಿದಾಗ, ಹೌದಾ ಹಾಗಿದ್ರೆ ಯಾರ ಹತ್ರ ಇದೆ ಅಂತ ಹೇಳಿ ವೇದ ಯೋಚನೆ ಮಾಡ್ತಾ ಇರಬೇಕಾದ್ರೆ, ಇದ್ದರೆ ಮಾವ ಒಬ್ರ ಹತ್ರನೇ ಅವ್ರ ನಂಬರ್ ಇರೋದು ವೇದ, ಅವ್ರ ಹತ್ರ ನಂಬರ್ ಹೇಗೆ ಕೇಳೋದಕ್ಕಾಗುತ್ತೆ, ನಂಬರ್ ಕೇಳ್ತೀಯಾ ಅಂತ ಹೇಳಿ ಹೇಳ್ತಾರೆ ವಸು. ಹೌದಲ್ವಾ, ಅವ್ರ ಹತ್ರ ನಂಬರ್ನ ಹೇಗೆ ತೊಗೊಳ್ಳೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆಯೇ ಮೇಷ್ರು ಕೂಡ ಹೊರಗಡೆ ಕೂತ್ಕೊಂಡು ಪೇಪರ್ನ ಓದ್ತಾ ಇರ್ತಾರೆ. ಇನ್ನು ಶೈಲು ಸೀರೆನ ಮಡಚುತ್ತಾ ಇರ್ತಾಳೆ. ಇನ್ನು ವಿಕ್ರಮ್ ಕೂಡ ಗಾಡಿ ರಿಪೇರಿ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಏನೋ ತಿನ್ಕೊಂಡು ಕಣ್ಣಲ್ಲಿ ಸನ್ನೆ ಮಾಡಿಕೊಂಡು ವೇದ ಅಲ್ಲಿಗೆ ಬರ್ತಾಳೆ. ಇನ್ನು ವಸುನು ಕೂಡ ಮಾವ ಕಾಫಿ ಅಂತ ಹೇಳಿ ಕಾಫಿನ ತೊಗೊಂಬಂದು ಕೊಡ್ತಾಳೆ. ಅಷ್ಟರಲ್ಲೇ ಅಲ್ಲಿ ಶೈಲು ಇವರಿಬ್ಬರು ಆ್ಯಕ್ಟಿಂಗ್ ಮಾಡೋದನ್ನು ನೋಡ್ತಾ, ಏನಿದು, ಏನು ಮಾಡೋದಕ್ಕೆ ಹೊರಟಿದ್ದಾರೆ ಇವರಿಬ್ರು ಅಂತ ಹೇಳಿ ನೋಡ್ತಾ ಇರ್ತಾರೆ. ಆಗ ಮಾವ ನಿಮ್ಮ ಫೋನ್ ಬೇಕಿತ್ತು ಅಂತ ಹೇಳಿ ಕೇಳ್ತಾಳೆ ವಸು. ಫೋನಾ ಯಾಕಮ್ಮ ಅಂತ ಹೇಳಿ ಕೇಳಿದಾಗ, ಮಾವ ಗ್ಯಾಸ್ ಖಾಲಿ ಆಗ್ತಾಯಿದೆ ಅನಿಸುತ್ತೆ, ಬುಕ್ ಮಾಡೋದಕ್ಕೆ ಬೇಕಿತ್ತು ಮಾವ ಅಂತ ಹೇಳಿ ಹೇಳ್ತಾರೆ. ಹೌದೇನಮ್ಮ, ತಗೋ ಮಾಡೋ ಆಗಿದ್ರೆ ಅಂತ ಹೇಳಿ ಫೋನನ್ನು ಮೇಷ್ಟ್ರು ಕೊಡ್ತಾರೆ. ಆಗ ಮಾವ ಏನಿದು ಚಾರ್ಜ್ ಕಮ್ಮಿ ಇದೆ ಅಂತ ಹೇಳಿ ಹೇಳ್ತಾಳೆ ವಸು. ಚಾರ್ಜ್ ಇನ್ನೂ 15% ಇದೆಯಲ್ಲಮ್ಮ, ಅಷ್ಟಿದ್ರೆ ಯೂಸ್ ಮಾಡ್ಬೋದು ಅಂತ ಹೇಳಿ ಮೇಷ್ಟ್ರು ಹೇಳಿದಾಗ, ಅಯ್ಯೋ ಮಾವ, ಕಡಿಮೆ ಚಾರ್ಜ್ ಇದ್ದಾಗ ಯೂಸ್ ಮಾಡೋದು ಒಳ್ಳೇದಲ್ಲ ಅಲ್ವಾ ಅಂತ ಹೇಳಿ ವಸು ಹೇಳ್ತಾಳೆ. ಅಯ್ಯೋ ಯಾರ್ಯಾರೋ ಏನೇನೋ ಹೇಳ್ತಾರೆ, ಅದನ್ನೆಲ್ಲ ನಂಬಿಟ್ಟು ನನ್ನ ಹತ್ರ ಹೇಳಕ್ಕೆ ಬರ್ತೀರಾ, ಸರಿ ಸರಿ ಹೋಗ್ಬಿಟ್ಟು ಚಾರ್ಜಿಗೆ ಹಾಕು ಅಂತ ಹೇಳಿ ಮೇಷ್ಟ್ರೇ ಹೇಳ್ತಾರೆ. ಇನ್ನು ಓಡಲ್ಲೇ ಹೋಗ್ಬಿಟ್ಟು ಚಾರ್ಜಿಗೆ ಹಾಕ್ಕೊಂಡು ವೇದನ್ನ ಕರಿತಾ ಇರ್ತಾಳೆ. ವೇದನು ಕೂಡ, ನೀವು ಪ್ಲ್ಯಾನ್ ಅಂದರೆ ಇದು ಪ್ಲ್ಯಾನು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಬೇಡ ಕಣೆ, ನಾವು ಮಾಡ್ತಾ ಇರೋದು ಕಳ್ತನ, ನಾವು ಮಾಡ್ತಾ ಇರೋದ್ರಲ್ಲಿ 4 ಜನಕ್ಕೆ ಒಳ್ಳೇದಾಗುತ್ತೆ ಅಂತ ಬೇರೆ ಹೇಳ್ತಾ ಇದೆಯಾ ಅಂದಾಗ, ಅಯ್ಯೋ ಅಕ್ಕ ಏನು ಹೇಳ್ತಿದ್ದೀರಾ, ನಾವು ಮನೆ ಉದ್ಧಾರ ಮಾಡೋದಕ್ಕೆ ಹೊರಟಿರೋ ಕೆಲಸ ಅಲ್ವಾ ಇದು ಅಂತ ಹೇಳಿ ವೇದ ಹೇಳ್ತಾ ಇರ್ತಾಳೆ. ಹಾಗೆ ನಂಬರ್ ಬೇಗ ಬೇಗ ಬರ್ಕೋ ಅಂತ ಹೇಳಿಬಿಟ್ಟು ನಂಬರ್ನ ತೊಗೊಂಡು ಕೈಗೆ ಇಬ್ಬರು ಕೂಡ ಬರ್ಕೊಂಡು ಫೋನನ್ನು ಚಾರ್ಜಿಗೆ ಹಾಕಿ ಅಲ್ಲಿಂದ ಹೊರಡೋಗ್ತಾರೆ. ಹಾಗೆ ಶೈಲು ಬಂದುಬಿಟ್ಟು, ಏನು ಮಾಡಿದ್ರಿ ಇವರಿಬ್ರು, ಆ ಫೋನಲ್ಲಿ ಏನು ನೋಡಿದ್ರು, ಮಾವನ ಫಂಕ್ಷನ್ ದುಡ್ಡು ಏನಾದರೂ ಬಂದಿದೆಯಾ, ಅದನ್ನು ತಗೊಳ್ಳೋದು ಹೇಗೆ ಅಂತ ನೋಡಿದ್ರಾ ಅಂತ ಹೇಳಿಬಿಟ್ಟು ಹೋಗಿ ಫೋನನ್ನು ನೋಡ್ತಾ ಇರ್ತಾಳೆ. ಅಲ್ಲಿಗೆ ಜಗನ್ನಾಥ್ ಮೇಷ್ಟ್ರು ಬಂದುಬಿಟ್ಟು, ಶೈಲು ಏನು ಮಾಡ್ತಿದ್ಯಾ ನನ್ನ ಫೋನಲ್ಲಿ ಅಂತ ಹೇಳಿ ಕೇಳ್ತಾರೆ. ಅಯ್ಯೋ ಮಾವ, ಅದು ಚಾರ್ಜ್ಗೆ ಹಾಕಿದ್ರಲ್ಲ ಅದನ್ನು ನೋಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾರೆ. ಹೌದಾ, ಚಾರ್ಜಿಗೆ ಹಾಕಿರೋದನ್ನ ಎಂದು ನೋಡೇ ಇಲ್ವಾ ಅಂತ ಹೇಳಿ ಮೇಷ್ಟ್ರು ಕೇಳಿದಾಗ, ಅಲ್ಲ ಮಾವ, ಹೆಂಗೆ ಆಗ್ತಾಯಿದೆ, ಎಷ್ಟು ಸ್ಪೀಡಲ್ಲಿ ಆಗ್ತಾಯಿದೆ ಅಂತ ಹೇಳಿ ನೋಡ್ತಾ ಇದ್ದೆ, ತುಂಬ ಸ್ಪೀಡಲ್ಲಿ ಆಗ್ತಿದೆ ಮಾವ, ತುಂಬ ಸ್ಪೀಡಲ್ಲಿ ಆಗ್ತಿದೆ ಅಂತ ಹೇಳಿ ಶೈಲು ಹೇಳ್ತಾರೆ. ಕೆಲಸ ಇಲ್ದವರು ಕೆಲಸ ಮಾಡೋ ಕೆಲಸ ಇದು ಅಂತ ಯಾವಾಗ ಬುದ್ಧಿ ಬರುತ್ತೋ, ಬೇರೆಯವ್ರ ಫೋನನ್ನು ಕದ್ದು ನೋಡಬಾರ್ದು ಅನ್ನೋ ಪರಿಜ್ಞಾನನೂ ಇಲ್ವಾ ಅಂತ ಹೇಳಿಬಿಟ್ಟು ಮೇಷ್ಟ್ರು ಅಲ್ಲಿಂದ ಹೋಗ್ತಾರೆ. ಇನ್ನು ಶೈಲು ಇದ್ದವಳು ಕದ್ದು ನೋಡಿದ್ದು ಅವರಿಬ್ಬರು, ಸಿಗಾಕೊಂಡಿದ್ದು ನಾನು ಅಂತ ಹೇಳಿ ಕೋಪ ಮಾಡ್ಕೊಂಡು ಕುತ್ಕೊಂಡಿರ್ತಾರೆ. ಇನ್ನು ಈ ಕಡೆ ವೇದ ಮತ್ತು ವಸು ಇಬ್ಬರು ಕೂಡ ಫೋನ್ ನಂಬರ್ನ ತಗೊಂಬಂದು ಈ ಕಡೆ ರಂಗನಾಥ್ಗೆ ಫೋನ್ ಮಾಡ್ತಾರೆ. ರಂಗನಾಥ್, ಯಾರಮ್ಮ, ಏನಮ್ಮ ಆಗಬೇಕು ಅಂತೇಳಿ ಕೇಳಿದಾಗ, ನಾನು ವೇದ, ವಿಕ್ರಮ್ ಹೆಂಡ್ತಿ, ಅಂದರೆ ಜಗನ್ನಾಥ್ ಮೇಷ್ಟ್ರು ಸೊಸೆ ವೇದ ಅಂತ ಹೇಳಿ ಹೇಳ್ತಾರೆ. ಹೌದಾ, ವೇದ ಹೇಗಮ್ಮ ಇದೆಯಾ ಅಂತ ಹೇಳಿ ವಿಚಾರಿಸಿದಾಗ, ಚೆನ್ನಾಗಿದ್ದೀನಿ ಮಾವ, ನೀವು ಹೇಗಿದ್ದೀರಾ, ಮನೇಲೆಲ್ಲ ಆರಾಮ ಅಂತ ಹೇಳಿ ಒಬ್ರಿಗೊಬ್ರು ಇದೇ ರೀತಿ ವಿಚಾರಿಸ್ಕೊಳ್ತಾ ಇರ್ತಾರೆ. ಹಾಗೇನೆ, ಏನಮ್ಮ ಫೋನ್ ಮಾಡಿದ್ದು ವಿಚಾರ ಅಂತ ಹೇಳಿ ಕೇಳಿದಾಗ, ಮಾವ ನಾಳೆ ನೀವು ನಮ್ಮ ಮನೆಗೆ ಬರಬೇಕು ಅಂತ ವೇದ ಹೇಳಿದಾಗ, ಇನ್ನು ನಾಳೆ ಮನೆಗಾ, ಅಲ್ಲಿಗಾ ಅಂತ ಹೇಳಿ ರಂಗನಾಥ್ ಶಾಕ್ ಆಗ್ತಾರೆ. ಹೌದು ಮಾವ, ನಾಳೆ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ದೀವಿ, ನೀವು ಬನ್ನಿ ಮಾವ ಅಂತ ಹೇಳಿ ವೇದ ಕರೆದಾಗ, ಏನಮ್ಮ ಹೇಳ್ತಾ ಇದೆಯಾ, ಪೂಜೆ ನಿರ್ವಿಘ್ನವಾಗಿ ನಡಿಬೇಕು ತಾನೇ, ನಾನಲ್ಲಿಗೆ ಬಂದರೆ ಸರಿ ಹೋಗೋದಿಲ್ಲ, ಮನ್ಸುಗಳು ಸತ್ತೋಗಿದ್ದಾವೆ, ಸತ್ತೋಗಿರೋ ಮನಸ್ಸು ಕೂಡ ಸೂತ್ಕುದ ಮನೆ ಇದ್ದಾಗೆ, ನಾನು ಅಲ್ಲಿಗೆ ಬಂದರೆ ಪೂಜೆ ನಡೆಯೋದಿಲ್ಲ ಅಮ್ಮ, ಪ್ರಿಂಟ್ ಕೊಡೋಕ್ಕೆ ನಂಗೆ ಬಂದಾಗ ನಿಮ್ಮ ಮಾವ ನನ್ನನ್ನು ಮಾತಾಡಿಸ್ಲಿಲ್ಲ, ಇನ್ನು ಇವಾಗ ಅವ್ರು ಮಾತಾಡಿಸ್ತಾರ, ಎಲ್ಲರೂ ಕೂಡ ಖುಷಿಯಾಗಿ ಪೂಜೆ ಮಾಡೋದಕ್ಕಾಗುತ್ತೆ ಅಂತ ನೀನು ಕರಿತಾ ಇದೆಯಾ, ಅದು ಸಾಧ್ಯನೇ ಇಲ್ಲ, ನಾನು
ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ರಂಗನಾಥ್ ಹೇಳ್ತಾರೆ. ಅದು ಮಾವ ಅದು ಅಂತ ಹೇಳ್ತಾ ಇರಬೇಕಾದ್ರೆ, ಇಲ್ಲ ಅಮ್ಮ ನನಗೆ ಕೆಲಸ ಇದೆ, ನನಗೆ ಬೇರೆ ಕೆಲಸ ಇದೆ, ನಾನು ಆಮೇಲೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಫೋನನ್ನು ಕಟ್ ಮಾಡಿಬಿಡ್ತಾರೆ ರಂಗನಾಥ್ದು. ಇನ್ನು ವಸು ಏನಾಯಿತು ಅಂತ ಹೇಳಿದಾಗ, ಇಲ್ಲ ಅಕ್ಕ ಕೆಲಸ ಆಗಲಿಲ್ಲ ಅಂತ ಹೇಳ್ತಾರೆ. ನನಗೆ ಗೊತ್ತಿತ್ತು ಇದು ಹೀಗೆ ಆಗುತ್ತೆ ಅಂತ, ನಾವು ತುಂಬ ಸಲ ಪ್ರಯತ್ನ ಪಟ್ಟಿದ್ದೀವಿ, ಆದರೆ ನೀನು ನನ್ನ ಮಾತೇ ಕೇಳಲಿಲ್ಲ ಅಂತ ಹೇಳ್ತಾಳೆ. ವಸುನು ಕೂಡ ಸರಿ ಇವಾಗ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ತಲೆ ಬಿಸಿ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ಟೈಮ್ ಇಲ್ಲ, ನಾನು ಇವಾಗ ಬಿಸಿಯಾಗಿ ಕಾಫಿ ಮಾಡ್ಕೊಂಬರ್ತೀನಿ, ಕಾಫಿ ಕುಡಿದು ನಾಳೆ ಪೂಜೆಗೆ ಏನೇನು ಬೇಕೋ ಎಲ್ಲ ತಯಾರಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ವಸು ಅಲ್ಲಿಂದ ಹೋಗ್ತಾಳೆ. ಇನ್ನು ಪೂಜೆ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇರ್ತಾರೆ. ವೆಂಕಿ ಕೂಡ ಹೂವಿನ ಹಾರನ ಇಟ್ಕೊಂಡು ಎಲ್ಲ ಕಡೆ ಹಾಕ್ತಾ ಇರ್ತಾರೆ. ಈ ಮನೆಯಲ್ಲಿ ಹೆಣ್ಮಕ್ಳು ಎಲ್ಲರೂ ಕೂಡ ತನ್ನ ಗಂಡನಿಗೆ ಒಳ್ಳೇದಾಗಲಿ ಅಂತ ಹೇಳಿ ದೇವ್ರ ಹತ್ರ ಬೇಡ್ಕೊಳ್ತಾರೆ. ಆದರೆ ನನ್ನ ಹೆಂಡ್ತಿಗೆ ಒಳ್ಳೆ ಬುದ್ಧಿ ಬರಲಿ ಅಂತ ಬೇಡ್ಕೊಳ್ಳೋ ಥರ ಆಗಿದೆ. ಭಗವಂತ, ನನ್ನ ಹೆಂಡ್ತಿಗೆ ಒಳ್ಳೆ ಬುದ್ಧಿ ಬಂತು ಅಂದರೆ ನಾನು ಹುರುಳು ಸೇವೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ವೆಂಕಿ ಹೇಳ್ಕೊಳ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿ ಶೈಲು ಬಂದುಬಿಟ್ಟು, ಅದು ಮಾತ್ರ ಸಾಧ್ಯನೇ ಇಲ್ಲ, ನೀವು ಯಾವುದೇ ಪೂಜೆ ಮಾಡಿ ತಲೆನ ಕೆಳಗೆ ಮಾಡಿ ನಿಂತ್ಕೊಳ್ತೀನಿ ಅಂದರೂ ಕೂಡ ಅದು ಸಾಧ್ಯನೇ ಇಲ್ಲ ಅಂತ ಹೇಳಿ ವಸು ಹೇಳ್ತಾಳೆ. ಅದನ್ನು ಕೇಳಿಬಿಟ್ಟು, ಏನಕ್ಕೆ ಹೀಗೆ ಹೇಳ್ತಾ ಇದ್ದೀರಾ ಅಂತ ಹೇಳಿ ನಗ್ತಾ ಇರ್ತಾರೆ. ಅಲ್ಲಿಗೆ ಶೈಲು ಬರ್ತಾರೆ. ಏನು ಇಬ್ಬರು ಈ ರೀತಿ ನಗ್ತಾ ಇದ್ದೀರಾ, ನೀವಿಬ್ಬರು ನಗ್ತಾ ಇದ್ದೀರಾ ಅಂತಂದರೆ ಏನು ನನ್ನ ವಿಚಾರನೇ ಮಾತಾಡ್ಕೊಂಡು ನಗ್ತಾ ಇದ್ದೀರಾ ಅನಿಸುತ್ತೆ ಏನು ಅಂತ ಹೇಳಿ ಕೇಳ್ತಾರೆ. ಇಲ್ಲ ಕಣೆ, ಪೂಜೆ ಬಗ್ಗೆ ಹಾಗೆ ಕಾಮಿಡಿ ಮಾಡ್ಕೊಂಡು ನಗ್ತಾ ಇದ್ವಿ ಅಂತ ಹೇಳಿ ವೆಂಕಿ ಹೇಳಿದಾಗ, ಹೌದು ಅಲ್ವಾ ಅದಕ್ಕೆ ಹೇಳಿ ಅದಕ್ಕೆ ಅಂತ ಹೇಳಿದಾಗ, ಹೌದೌದು ನನಗೆ ಪೂಜೆಗೆ ಲೇಟ್ ಆಗುತ್ತೆ, ದೇವ್ರ ಮನೆ ನನ್ನನ್ನು ಡೆಕೋರೇಷನ್ ಮಾಡಬೇಕು ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಇನ್ನೊಂದು ಕಡೆ ವೆಂಕಿ ಹತ್ರ, ತಗೊಳ್ರಿ ಫೋನ್ ತೊಗೊಂಡು ನನ್ನ ಒಂದೆರಡು ಫೋಟೋ ತೆಗೀರಿ ಅಂತ ಹೇಳಿ ಕೊಡ್ತಾರೆ. ಇಲ್ಲ ಕಣೆ ನನಗೆ ಕೆಲಸ ಇದೆ ಅಂತಂದ್ರೂ ತಗೊಳ್ರಿ ಅಂತ ಹೇಳಿ ಕೊಡ್ತಾರೆ. ವೆಂಕಿನೂ ಕೂಡ ತಗೊಳ್ತಾರೆ. ಆಮೇಲೆ ಈ ಕೈಯಲ್ಲಿರೋದು ತಗೊಳ್ಳೇ ಇಲ್ಲಿ ಅಂತ ಹೇಳಿ ಮತ್ತೆ ಅವ್ರ ಕೈ ಕೊಟ್ಟು ನನಗೆ ತುಂಬಾ ಕೆಲಸ ಇದೆ ಅಂತ ಹೇಳಿ ಹೋಗ್ಬಿಡ್ತಾರೆ ವೆಂಕಿ. ಇನ್ನು ಶೈಲಿ ಇದ್ದವರು, ಭಾರಿ ಸೀಮೆಗಿಲ್ಲದ ಕೆಲಸ ಅಂತ ಹೇಳಿ ಸೆಲ್ಫಿನ ಡಿಫ್ರೆಂಟಾಗಿ ತಕ್ಕಂತ ಇದ್ದಾಳೆ. ಹಾಗೆಯೇ ಪೂಜೆಗೆ ಎಲ್ಲ ತಯಾರಿ ಮಾಡ್ಕೊಂಡಿರ್ತಾರೆ. ಅಕ್ಕಪಕ್ಕದ ಜನರು ಸಹ ಬಂದಿರ್ತಾರೆ. ವೇದ ಎಲ್ಲರನ್ನೂ ಮಾತಾಡಿಸ್ಕೊಂಡು ಈ ಕಡೆ ಪುರೋಹಿತರ ಹತ್ರ ಏನು ಬೇಕು ಏನು ಬೇಡ ಅಂತ ಎಲ್ಲ ಕೇಳಿಕೊಂಡು ಎಲ್ಲನೂ ಕೊಡ್ತಾ ಇರ್ತಾರೆ. ಅಲ್ಲಿಗೆ ಜಯ ಬಂದು, ವೇದ ನಾನು ಇದನ್ನು ನೋಡ್ಕೊಳ್ತೀನಿ, ವಿಕ್ರಮ್ ರೆಡಿಯಾಗಿದ್ದಾನೆ ಇಲ್ವಾ ಹೋಗಿ ನೋಡೋಗು ಅಂತ ಹೇಳಿ ಕಳಿಸ್ತಾರೆ. ವಿಕ್ರಮ್ ಕೂಡ ಕನ್ನಡಿ ಮುಂದೆ ಬೇಜಾರಾಗಿ ನಿಂತ್ಕೊಂಡಿರ್ತಾರೆ. ಗುಂಡ ಯಾಕೆ ಬೇಜಾರಾಗಿದೆಯಾ, ಏನಾಯಿತು, ಏನು ಯೋಚನೆ ಮಾಡ್ತಾ ಇದೆಯಾ, ಮಾವನ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ, ನೀನು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ, ಅವರು ಸರಿ ಹೋಗ್ತಾರೆ, ನೀನು ಇವಾಗ ನಗಬೇಕು, ನಗು ಅಂತ ಹೇಳಿ ಚಕ್ರಗಳೇ ಕೊಟ್ಟು ವಿಕ್ರಮ್ನ ನಗಿಸ್ತಾ ಇರ್ತಾಳೆ. ಇನ್ನೊಂದು ಕಡೆ ಮೇಷ್ಟ್ರು ತುಂಬಾ ಗಂಭೀರವಾಗಿ ನಿಂತ್ಕೊಂಡಿರ್ತಾರೆ. ಅಲ್ಲಿಗೆ ಜಯ ಬಂದ್ಬಿಟ್ಟು, ಏನ್ರಿ ನೀವು ಇನ್ನೂ ರೆಡಿಯಾಗಿಲ್ವಾ, ಮನೇಲಿ ಪೂಜೆ ಇದೆ ಅಂತ ಗೊತ್ತಲ್ವಾ ಅಂತ ಹೇಳಿ, ಹೌದಾಗ ಪೂಜೆ ಇದೆ, ಅದಕ್ಕೆ ನಾನೇನು ಮಾಡಬೇಕು, ನೀವು ಪೂಜೆ ಮಾಡ್ತೀನಿ ಅಂತ ಹೇಳಿದ್ರಿ, ಮಾಡಿ ಅಂತ ಹೇಳಿದೆ, ನೀವೇ ನನ್ನನ್ನು ಪೂಜೆಗೆ ಬನ್ನಿ ಅಂತ ಹಿಂಗೆ ಕರೆದಿಲ್ವಲ್ಲ ಅಂತಂದಾಗ, ರೀ ಇದು ಮನೆ ಹೋಟ್ಲಲ್ಲ ಅಂತ ಹೇಳಿ ಜಯ ಹೇಳ್ತಾ ಇರ್ತಾರೆ. ಅದೇನೇ ಆಗಲಿ ನೀವು ಪೂಜೆ ಮಾಡೋಕೆ ಹೊರಟಿರೋದು ನಿನ್ನ ಮಗನಿಗೆ ಒಳ್ಳೇದಾಗಲಿ ಅಂತ ಮಾಡೋದಕ್ಕೆ ಹೊರಟಿದ್ದೀರಾ, ಅವನು ಬದಲಾಗ್ತಾನೆ ಅನ್ನೋದು ನಂಬಿಕೆನೇ ಇಲ್ಲ ನನಗೆ ಇದು ಯಾವುದಕ್ಕೂ ಕರಿಬೇಡ, ನಾನು ಎಲ್ಲಿಗೂ ಬರೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಜಯ ಅವರು, ನಿಮಗೆ ಹೇಗೆ ಹೇಳಬೇಕು ನನಗಂತೂ ಗೊತ್ತಾಗಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ಕಾದು ನೋಡೋಣ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ. ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.